ಕರ್ನಾಟಕ ಸರ್ಕಾರ ಕಳೆದ 70-80 ವರ್ಷಗಳಿಂದ, ಅದು ಮೈಸೂರು ಸಂಸ್ಥಾನ ಇದ್ದಾಗಿನಿಂದಲೂ ಸಹ ಹಾಗೂ ಕರ್ನಾಟಕ ರಾಜ್ಯ ಬಂದಾಗಿನಿಂದಲೂ ಸಹ ರೈತರಿಗೆ, ಬಡ ಜನರಿಗೆ, ಯಾರಿಗೆ ಭೂಮಿ ಇಲ್ವೋ ಅವ್ರಿಗೋಸ್ಕರ ಜಮೀನನ್ನು ಮಂಜೂರು ಮಾಡ್ತಾ ಬಂದಿದೆ. ಆದರೆ ಈ ಮಂಜೂರಾದ ಭೂಮಿಗೆ ಸರಿಯಾದಂಥ ಹಕ್ಕುಪತ್ರಗಳು, ದಾಖಲಾತಿಗಳು ಮತ್ತು ಒಡೆತನದ ದಾಖಲಾತಿಗಳನ್ನ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿಯೇ ಆಗಿದೆ. ಆದರೆ ಇದುವರೆಗೂ ಕರ್ನಾಟಕದಲ್ಲಿ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಭೂಮಿ ಮಂಜೂರಿಯಾಗಿದೆ. ಜೊತೆಗೆ ಚನ್ನಪಟ್ಟಣದಲ್ಲಿ ಮಂಜೂರಾಗಿರುವಂಥ ಭೂಮಿ 4,000ಕ್ಕೂ ಹೆಚ್ಚು ಇದೆ. ಅದ್ರ ಜೊತೆಗೆ ಅರ್ಜಿ ಹಾಕೊಂಡಿರುವವರು ಎಲ್ಲ ಸೇರಿ ಸುಮಾರು 7,000 ಜನರಿಗೂ ಹೆಚ್ಚು ಮಂಜೂರಿದಾರರು ಮತ್ತು ಅರ್ಜಿದಾರರು ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ರೈತರಿಗೆ, ದಮನಿತರಿಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ದಾಖಲಾತಿಗಳನ್ನ ನೀಡುವಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಚನ್ನಪಟ್ಟಣ ಆಡಳಿತ ಇದು ಸಹ ವಿಫಲ ಆಗಿತ್ತು. ಇದನ್ನ ಮನಗಂಡಂತಹ ಕರ್ನಾಟಕ ಸರ್ಕಾರ 2024 ಡಿಸೆಂಬರಿಂದ ನನ್ನ ಭೂಮಿ ಎನ್ನುವಂತಹ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಆದರೆ ಇದರ ರಿಸಲ್ಟ್ ನಾವು ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ನೋಡ್ತು ಅಂದ್ರೆ, ಆಗ್ಲೇ ಹೇಳಿದ್ದೀನಿ, ಸುಮಾರು 4,000 ಜನರಿಗೆ ಭೂಮಿ ಮಂಜೂರು ಆಗಿದೆ. ಆದರೆ 2024 ಡಿಸೆಂಬರಿಂದ 2026 ಮಾರ್ಚ್ವರೆಗೂ ಕೇವಲ 173 ಜನರಿಗೆ ಮಾತ್ರ ಪೋಡಿ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ, ಪೋಡಿ ಮಾಡಿಕೊಡುವಂತಹ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ. ಆದರೆ ಅದನ್ನು ಸಹ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿರೋದು ಕೇವಲ 43 ಜನರಿಗೆ ಮಾತ್ರ ಕಂಪ್ಲೀಟ್ ಆಗಿದೆ. ಅಂದರೆ 4,000 ಜನ ಮಂಜೂರುದಾರರಿದ್ದಾರೆ, ಆದರೆ 43 ಜನಕ್ಕೆ ಮಾತ್ರ ಮಾಡಿಕೊಟ್ಟಿದ್ದಾರೆ. ಅಂದರೆ ಇದು ಕೇವಲ 1% ಮಾತ್ರ ಫಲಾನುಭವಿಗಳು ಸಿಕ್ಕಿದ್ದಾರೆ ಇವರಿಗೆ. ಇನ್ನು ಮಿಕ್ಕಿದವರು ಏನಾಗಿದ್ದಾರೆ, ಯಾಕೆ ಇವರಿಗೆ ಭೂಮಿಯನ್ನ ಮಂಜೂರು ಮಾಡಿರುವಂಗೆ ಅವ್ರಿಗೆ ದಾಖಲಾತಿಯನ್ನ ಮಾಡಿಕೊಡ್ತಾ ಇಲ್ಲ ಅನ್ನೋದಂತದ್ದೇ ನಮ್ಮ ಪ್ರಶ್ನೆ. ದಿನ ಬೆಳಗಾದ್ರೆ ಕೃಷ್ಣ ಬೈರೇಗೌಡರು ಬಂದು, ನಾವು ಇದುವರೆಗೂ ಯಾವುದೇ ಸರ್ಕಾರನೂ ಇಷ್ಟು ಮಾಡಿಲ್ಲ, ನಾವು ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಮಾಡಿದೀವಿ, 2 ಲಕ್ಷ ಜನಕ್ಕೆ ಕೊಟ್ಟಿದ್ದೀವಿ, ಸರ್ಕಾರನೇ ರೈತರ ಮನೆ ಬಾಗಿಲಿಗೆ ಹೋಗುತ್ತೆ, ಇನ್ಮೇಲೆ ಅವರು ತಾಲೂಕು ಆಫೀಸ್ಗೆ ಅಲಿಯಂಗಿಲ್ಲ ಅಂತ ದಿನ ಬೆಳಗಾದ್ರೆ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಆದರೆ ಚನ್ನಪಟ್ಟಣದಲ್ಲಿ ಮಾತ್ರ ಪರಿಸ್ಥಿತಿ ತೀರಾ ವಿಭಿನ್ನವಾಗಿದೆ. ಉದಾಹರಣೆಗೆ ರಾಮನಗರ ಜಿಲ್ಲೆಯಲ್ಲಿ ಸುಮಾರು 3,000 ಜನಕ್ಕೆ ಪೋಡಿಯನ್ನ ಮಾಡಿಕೊಡ್ತಿದ್ದಾರೆ. ಕನಕಪುರದಲ್ಲಿ 4,000 ಜನಕ್ಕೆ ಮಾಡಿಕೊಟ್ಟಿದ್ದಾರೆ. ಮಾಗಡಿನಲ್ಲಿ 3,000 ಜನಕ್ಕೆ ಮಾಡಿಕೊಟ್ಟಿದ್ದಾರೆ. ಆರೋಹಳ್ಳಿನಲ್ಲಿ 1,500 ಜನಕ್ಕೆ ಪೋಡಿಯನ್ನ ಮಾಡಿಕೊಡ್ತಿದ್ದಾರೆ. ಆದರೆ ಚನ್ನಪಟ್ಟಣದಲ್ಲಿ ಮಾತ್ರ ಕೇವಲ 173 ಮಂದಿಗೆ ರೈತರಿಗೆ ಮಾತ್ರನ ಈ ಪೋಡಿ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ, ಪೋಡಿನ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಚನ್ನಪಟ್ಟಣ ಅಂತ ತಾಲೂಕು ಆಡಳಿತ ಮತ್ತೆ ಇದಕ್ಕೆ DC ಅವರು ಸಹ ಹೊಣೆಯಾಗಿದ್ದಾರೆ. ಇಂತಹ ಬೇಜವಾಬ್ದಾರಿ ಮತ್ತೆ ರೈತರನ್ನ ದಿನ ಬೆಳಗಾದ್ರೆ ಈ ತಾಲೂಕು ಕಚೇರಿಗೆ ಬರುವಂಗೆ ಮಾಡಿ, ಇವ್ರಿಗೆ ಹಕ್ಕುಗಳು ಯಾವುದೇ ದಾಖಲಾತಿಗಳನ್ನ ಸಿಗದಂಗೆ ದಿನ ಬೆಳಗಾದ್ರೆ ತಾಲೂಕು ಆಫೀಸ್ ಹತ್ರ ಬರಬೇಕು, ಇವ್ರು ಅಲಿಬೇಕು, ತಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಂಡು ತಮ್ಮ ಜೀವನ 1 ತಲೆಮಾರು 2 ತಲೆಮಾರು ಬರೀ ತಾಲೂಕು ಆಫೀಸ್ ಕೋರ್ಟ್ಗಳಿಗೆ ಅಲ್ದೇನೆ ಕಾಲ ಕಳೆದು ಬಿಡ್ಬೇಕು. ಈ ರೀತಿಯಾದಂತಹ ಆಡಳಿತವನ್ನ ಚನ್ನಪಟ್ಟಣ ತಾಲೂಕು ಆಡಳಿತ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಬೇಡಿಕೆ ಏನಂತ ಅಂದ್ರೆ, ನಾವು ದಿನಾಂಕ 8/4/2026 ಬುಧವಾರದಿಂದ ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ವಿ. ಈ ಮುಖ್ಯವಾಗಿ 2 ಅಜೆಂಡಾಗಳಿದಾವೆ. ಒಂದು ಏನಂತ ಅಂದ್ರೆ, ಲಿಂಗಪ್ಪನಂತವ್ರು ತುಂಬಾ ಜನ, ಇದು ಉದಾಹರಣೆಗೆ ಒಂದು ತಗೊಂಡಿರೋದಷ್ಟೇ. ಅದೇ ನೇರ್ಲೂರು 276ರಲ್ಲಿ ತುಂಬಾ ಜನಕ್ಕೆ ಇದೇ ರೀತಿಯಾದಂತಹ ಮೋಸ ಆಗಿದೆ, ಭೂಮಿಯನ್ನ ಕಬಳಿಸಿದ್ದಾರೆ. ಇಂತಹ ರೈತರಿಗೆ, ಇವ್ರಿಗೆ ಅನಕ್ಷರಸ್ಥರಾಗಿದ್ದಾರೆ, ಬಡವರಿದ್ದಾರೆ, ಇವರು ತಾಲೂಕು ಆಫೀಸ್ಗೆ ಬರೋದಕ್ಕೂ ಹೆದರುತ್ತಾರೆ, ತಾಲೂಕು ಆಫೀಸು ಗೊತ್ತಿಲ್ಲ ಇವ್ರಿಗೆ. ಇಂತಹ ಮುಕ್ತ ಜನರಿದ್ದಾರೆ. ಇಂಥವ್ರಿಗೆ ಮನೆ ಬಾಗಿಲಿಗೆ ಹೋಗಿ ಕರ್ನಾಟಕ ಸರ್ಕಾರ ನನ್ನ ಭೂಮಿ ಅಭಿಯಾನವನ್ನ ಏನು ಹಮ್ಮಿಕೊಂಡಿದೆಯೋ ಅದರಂತೆ ಮನೆ ಬಾಗಿಲಿಗೆ, ರೈತರ ಮನೆ ಬಾಗಿಲಿಗೆ ಹೋಗಿ ಅವರ ಹಕ್ಕುಪತ್ರಗಳನ್ನ ಮಾಡಿಕೊಡ್ಬೇಕು. ಮತ್ತೆ ಕರ್ನಾಟಕ ಸರ್ಕಾರ ಈ ನನ್ನ ಭೂಮಿ ಅಭಿಯಾನವನ್ನ ಯಶಸ್ವಿ ಮಾಡಬೇಕು. ಜೊತೆಗೆ ಇಲ್ಲಿ ಯಾರು ಮಂಜೂರಾತಿಗೆ ಅರ್ಜಿ ಹಾಕೊಂಡಿದಾರೋ ಮತ್ತೆ ಯಾರಿಗೆ ಈಗಾಗಲೇ ಮಂಜೂರು ಆಗಿದೆಯೋ ಅವ್ರಿಗೆಲ್ಲ ಭೂಮಿಯನ್ನ ಕೊಡಬೇಕು, ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ಹೇಳಿ, ಅದನ್ನ ಕೊಡೋ ತನಕನೂ ಸಹ, ಅದಕ್ಕೆ ಸಂಬಂಧಪಟ್ಟಂತಹ ಆದೇಶ ಆಗೋ ತನಕನೂ ಸಹ ನಾವು ಈ
ಹೋರಾಟವನ್ನು ನಿಲ್ಲಿಸಲ್ಲ. ಅಲ್ಲಿ ತನಕ ನಾವು ಅಹೋರಾತ್ರಿ ಧರಣಿಯನ್ನು ಅವ್ರು ಎಷ್ಟೇ ದಿನ ಆಗಿರಲಿ ನಾವು ಮಾಡೇ ಮಾಡ್ತೀವಿ. ಯಾವುದೇ ಸರ್ಕಾರ ಬರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಬಡವರ ಪರವಾಗಿ ಯಾವುದೇ ಕೆಲಸಗಳನ್ನ ಮಾಡ್ಕೊಡ್ತಾ ಇಲ್ಲ. ಬರ್ತಕ್ಕಂಥ ಸರ್ಕಾರಗಳು ಉಳ್ಳವರಿಗಷ್ಟೇ ಅನುಕೂಲವನ್ನ ಮಾಡ್ಕೊಡ್ತದೆ, ಬಡವರಿಗಂತೂ ಮಾಡ್ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ರಾಮನಗರ ಆಗಿರೋದು, ಮಾಗಡಿ, ಕನಕಪುರ, ಆರೋಳಿ ಸಾವಿರಾರು ಜನಕ್ಕೆ ಪೋಡಿ ಮಾಡ್ಕೊಟ್ಟವ್ರೆ, ಚನ್ನಪಟ್ಟಣದಲ್ಲಿ ಮಾತ್ರ ಮಾಡ್ಕೊಡ್ತಾ ಇಲ್ಲ. ಇದು ತಾಲೂಕು ಆಡಳಿತದ ವೈಫಲ್ಯ ಜೊತೆಗೆ ಇಲ್ಲಿನ ಶಾಸಕರು ಕೂಡ ವೈಫಲ್ಯತೆಗೆ ಕಾರಣ ಆಗಿರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಹಲವಾರು ಇಲಾಖೆಗಳು ಅವರೇ ಕೂಡ ಅಧ್ಯಕ್ಷರುಗಳಾಗಿರ್ತಾರೆ. ಹಾಗಾಗಿ ಬಡವ್ರನ್ನ ತಾಲೂಕು ಆಫೀಸ್ಗೆ ಕರ್ಸ್ಕೊಳ್ಳೋದಾಗಿರ್ಬೋದು, ಮತ್ತೊಂದು ಇಲಾಖೆ ಕರ್ಸ್ಕೊಂಡಾಗಿರ್ಬೋದು, ಅದನ್ನ ಜನಗಳಿಗೆ ಜಾಸ್ತಿ ಒತ್ತಡವನ್ನ ಕೊಡಬಾರ್ದು. ಸರ್ಕಾರ ಬಡವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಬಡವರು ಇನ್ನು ತಿರುಗಿ ಸಾಯ್ತಾನೆ ಅವ್ರೆ ಇಲಾಖೆಗಳಿಗೆ. ಮತ್ತೆ ಇವರು ಕೃಷ್ಣ ಬೈರೇಗೌಡರು ತಾಲೂಕು ಆಫೀಸ್ಗಾಗಿರ್ಬೋದು, ಜಿಲ್ಲಾ ಕಚೇರಿಗಳಿಗಾಗಿರ್ಬೋದು, ನಮ್ಮ ಸರ್ಕಾರ ಬೇಗ ಕೆಲಸಗಳು ಮಾಡ್ಕೊಬಿಡ್ತವೆ, ಬೇಗ ಕೆಲಸ ಮಾಡ್ಕೊಬಿಡ್ತವೆ ಅಂತ ಹೇಳ್ತಾರೆ. ಯಾವುದೇ ಕೆಲಸಗಳು ಕೂಡ ಆಗ್ತಾರೆ. ಯಾಕೆ ಅಂತಂದ್ರೆ ಒಂದು 100-120 ಜನಕ್ಕೂ 100-130 ಜನಕ್ಕೆ ಅಷ್ಟೇ ಪೋಡಿ ಆಗಿರುತ್ತೆ ಚನ್ನಪಟ್ಟಣದಲ್ಲಿ, ಇನ್ನು ಸಾವಿರಾರು ಜನ ಅವ್ರೆ. ಈಗ ಅಲ್ಲಿ ಏನು ಅಂತಂದ್ರೆ ಪೋಡಿಗಳಾಗಬೇಕು ಅಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ, ಮೊದಲು ಸಂಸದರಾಗಿ ಸುರೇಶ್ ಸರ್ ಹೇಳಿದ್ರು ಅವ್ರು ಒಂದ್ಸಲಿ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಕೆಲವು ದಾಖಲಾತಿಗಳಿದ್ರೆ ಮಾಡ್ಕೊಡ್ಬೇಕು ಅಂತ ಅಧಿಕಾರಿಗಳು ತರಾಟೆ ತಗೊಂಡಿದ್ರು. ಅದು ಅಲ್ಲಿಂದಲೂ ಕೂಡ ಅವ್ರು ತಗೊಂಡ್ರಷ್ಟೇ, ರಿಸ್ಯೂಮ್ ಮಾಡ್ಕೊಂಡ್ರಷ್ಟೇ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನವರೆಗೂ ಕೂಡ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು, ಏನೇ ಆಗಿರ್ಬೋದು, ಆಮೇಲೆ ಮೂಲ ಅವ್ರಿಗೆ ಎಲ್ಲ ಪ್ರತಿಗಳನ್ನು ಕೊಟ್ಟರು, ಎಲ್ಲ ಡಾಕ್ಯುಮೆಂಟ್ ಕೊಟ್ಟರು, ಅಧಿಕಾರಿಗಳು ಮಾಡ್ಕೊಡ್ತಾ ಇಲ್ಲ. ಬಹುಶಃ ಇಲ್ಲಿ ಲಂಚ ಕೇಳಕ ಲಂಚದ ಅವಶ್ಯಕತೆ ಇದೆಯಾ? ಮತ್ತೆ ಇನ್ನೇನಂತಂದ್ರೆ ಎಲ್ಲಾ ಕಡೆ ನೀರಾವರಿ ಆಗಿದೆ ಚನ್ನಪಟ್ಟಣದಲ್ಲಿ, ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಇದೆ ತುಂಬಾ ಜಾಗಗಳಿಗೆ. ಈಗ ಸರ್ಕಾರ ಅಷ್ಟೋ ಇಷ್ಟೋ ಜನಗಳಿಗೆ ಜಾಗಗಳು ಕೊಟ್ಟಿದ್ದಾಗ ಅದನ್ನ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾಗ ಜನಗಳಿಗೆ ತಲುಪುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು, ತಾಲೂಕು ಆಡಳಿತ ಮಾಡ್ಕೋಬೇಕು. ಇಲ್ಲಿ ಸ್ಥಳೀಯ ಶಾಸಕರು ಕೂಡ ಪ್ರವಕ್ ಮಾಡಿ ಅವ್ರಿಗೆ ಮಾಡ್ಕೊಡಿ ಅಂತ ಹೇಳ್ಬೇಕು. ಆದ್ರೆ ಈ ಕೆಲಸಗಳನ್ನ ಯಾವುದೇ ಏನೂ ಮಾಡದೆ ಎಲ್ಲ ತಟಸ್ಥವಾಗಿರೋದು ರೈತರಿಗೆ ತುಂಬಾ ಕಷ್ಟ ಆಗ್ತದೆ. ಇವತ್ತು ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿದೀವಿ ನಾವು. ಈಗ 8ನೇ ತಾರೀಕಿಂದ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತಾಲೂಕಿನ ಹೆಚ್ಚು ಜನಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಅಥವಾ ಫಲಾನುಭವಿಗಳು ತುಂಬಾ ಜನ ಇಲ್ಲ ಜಾಸ್ತಿ, ಇಲ್ಲಿ ಇದರಲ್ಲಿ ಫಲಾನುಭವಿಗಳು ಇಲ್ಲದೇ ಇರೋ ಜಾಸ್ತಿ. ಯಾಕೆ ಅಂತಂದ್ರೆ ಅವರೆಲ್ಲ ಡಾಕ್ಯುಮೆಂಟ್ಗಳು ದಾಖಲಾತಿಗಳು ತರ್ತಾರೆ. ಅವ್ರ ಜೊತೆ ನಾವು ಪ್ರತಿಭಟನೆಗೆ ಅವ್ರ ಜೊತೆ ಕೈ ಜೋಡಿಸಿ ನಾವು ಹೋರಾಟಕ್ಕೆ ಮುಂದೆ ಹಾಕಿದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.